ಪ್ರಯಾಗ್ರಾಜ್ನಲ್ಲ ಮಹಾಕುಂಭಮೇಳ, ಅಲ್ಲಿ ನಡೆದಂತ ಮಹಾ ದುರಂತ ಇಡೀ ದೇಶದಲ್ಲಿ ಈಗ ಸದ್ದು ಮಾಡ್ತಾ ಇದೆ. ಇವತ್ತು ಮೌನಿ ಅಮಾವಾಸ್ಯೆ, ಪುಣ್ಯ ಸ್ನಾನಕ್ಕೆ ಅಂತ ಭಕ್ತರ ದಂಡೆ ಪ್ರಯಾಗ್ರಾಜ್ಗೆ ಹರಿದು ಬಂದಿದೆ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ನಡೆದಂತ ಮಹಾ ದುರಂತ. ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನಕ್ಕಾಗಿ ಭಕ್ತರ ನೂಕುನುಗ್ಗಲಾಗಿದೆ. ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ 10ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಬೆಳಗಿನ ಜಾವ 5 ಗಂಟೆಗೆ ಪುಣ್ಯ ಸ್ನಾನ ಮಾಡೋದಕ್ಕೆ ಜನಜಂಗುಳಿಯಾಗಿತ್ತು ಸ್ಥಳದಲ್ಲಿ. ನೆನೆ ರಾತ್ರಿ ತ್ರಿವೇಣಿ ಸಂಗಮದ ಸ್ಥಳದಲ್ಲಿ 5 ಕೋಟಿಗೂ ಹೆಚ್ಚು ಭಕ್ತರಿದ್ರು. ಮೌನಿ ಅಮಾವಾಸ್ಯೆಯ ಬೆಳಗಿನ ಜಾವದ ಸ್ನಾನಕ್ಕಾಗಿ ನಡೆದಂತ ನೂಕುನುಗ್ಗಲಿತು. ತ್ರಿವೇಣಿ ಸಂಗಮದತ್ತ ಏಕಾಏಕಿ ಭಾರಿ ಸಂಖ್ಯೆಯ ಜನ ನುಗ್ಗಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ತ್ರಿವೇಣಿ ಸಂಗಮದ ಸುತ್ತ ಅಲ್ಲಿ ಜನಸಾಗರ ಹೇಗೆ ಸೇರಿದೆ ಅಂತ. ತ್ರಿವೇಣಿ ಸಂಗಮದ ತುದಿಯ ಭಾಗಕ್ಕೆ ಏಕಾಏಕಿ ಭಕ್ತರು ನುಗ್ಗೋದಕ್ಕೆ ಯತ್ನ ನಡೆಸಿದ್ದಾರೆ. ಮಧ್ಯರಾತ್ರಿ 2 ಗಂಟೆ ವೇಳೆಗೆ ತ್ರಿವೇಣಿ ಸಂಗಮದಲ್ಲಾದಂತ ಕಾಲ್ತುಳಿತಾ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.